ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ನೆನೆ ಒಂದು ಇಂಟ್ರೆಸ್ಟಿಂಗ್ ಡೀಟೇಲ್ ಅನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ವಿ. ಕೇವಲ 3,000 ರೂಪಾಯಿಗೆ 60-40 ಡೈಮೆನ್ಷನ್ ನ ಸೈಟ್ ಅನ್ನ ಹೆಂಗೆ ಮೂಡಾದ ಅಧಿಕಾರಿಗಳು ಕೊಟ್ಟಿದ್ದಾರೆ ಈ ಕಾರ್ತಿಕ ಲೇಔಟ್ನ ಮಂಜುನಾಥ್ ಅನ್ನೋರಿಗೆ ಅನ್ನೋ ವಿಚಾರ ನಿಮಗೆ ಗೊತ್ತೇ ಇದೆ. ಇದನ್ನ ಇಡಿ ಆಕ್ಚುಲಿ ಫೈಂಡ್ ಔಟ್ ಮಾಡಿರೋದು. ಪ್ರಾಧಿಕಾರಕ್ಕೆ ನಾನು ಕಟ್ಟಿರುವ 3,000 ರೂಪಾಯಿ ಸಾಂಕೇತಿಕವಾದ ಮೊತ್ತ ಅನ್ನೋದು ಇವ್ರ ಸ್ಪಷ್ಟನೆ. 5 ದಿನದಲ್ಲಿ 23 ಸೈಟ್ ಪಡೆದ ವಿಚಾರದ ಬಗ್ಗೆ ಮಂಜುನಾಥ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮೊದಲ ಬಾರಿಗೆ ಇಡಿ ತನಿಖೆಯನ್ನ ಎದುರಿಸ್ತಾ ಇರುವಂತಹ ಬಿಲ್ಡರ್ ಮಂಜುನಾಥ್ ಅವರು ಹೇಳ್ತಾ ಇದ್ದಾರೆ, ನಾನು GPA ಮಾಡ್ಕೊಂಡಿದ್ದ ಜಮೀನಿನಲ್ಲಿ ಬಡಾವಣೆಯನ್ನು ಮಾಡಿದ್ದೆ. ಒಳಚರಂಡಿಗಾಗಿ ಬಹಳಷ್ಟು ಜಮೀನನ್ನ ಮೂಡ ಬಳಸ್ಕೊಂಡ್ಬಿಟ್ಟಿತ್ತು. ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ಕೋರ್ಟ್ ಆದೇಶದಂತೆ ನನ್ನ ಸೈಟ್ ಅನ್ನು ಪಡ್ಕೊಂಡಿದ್ದೀನಿ. ಇದರಲ್ಲಿ ಯಾವುದೇ ಅಕ್ರಮ ಆಗಿಲ್ಲ. ಪ್ರಚಾರಕ್ಕಾಗಿ ಕೆಲವರು ನನ್ನ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ ಅನ್ನೋದು ಮಂಜುನಾಥ್ ಅವರ ಆರೋಪ. ಮಂಜುನಾಥ್ ಅವರ ಹೆಸರು ಕೆಡಿಸಬೇಕು ಅಂತ ಕೆಲವರೆಲ್ಲ ಆರೋಪ ಮಾಡ್ತಿದ್ದಾರೆ. ನಂದು ಸೈಟ್ಗಳು ನನಗೇನು ಸಿಕ್ಕಿದೆ 23 ಸೈಟು ಒಂದು 15-20 ದಿನದಲ್ಲಿ ಸಿಕ್ತಲ್ಲ, ಒಂದೊಂದು ದಿನ 7 ಸೈಟು 3 ಸೈಟು ಅಂತೆಲ್ಲ ರಿಜಿಸ್ಟ್ರೇಷನ್ ಆಯ್ತಲ್ಲ, ಅದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ನಾನು ನಾಮಿನಲ್ ಆಗಿ 3,000 ರೂಪಾಯಿ ಕಟ್ಟಿದ್ದೀನಿ ಅಂತ. ಬಟ್ ಪ್ರಶ್ನೆಗಳು ಅನೇಕ ಇದೆ. ಆ ಪ್ರಶ್ನೆ ಎಲ್ಲದಕ್ಕೂ ಅಡ್ರೆಸ್ ಮಾಡಿದ್ದಾರೆ. ಮತ್ತೆ ಇಡಿ ತನಿಖೆನ ಇವ್ರು ಯಾಕೆ ಎದುರಿಸ್ತಾ ಇದ್ದಾರೆ? ಇಡಿ ತನಿಖೆಯನ್ನ ಹೆಂಗೆ ಮಾಡುತ್ತೆ ಅಂತ ಹೇಳಿದ್ರೆ, ಮೊದಲು ಸಾಕ್ಷ್ಯನ ಸಂಗ್ರಹ ಮಾಡುತ್ತೆ. ಆ ಸಾಕ್ಷ್ಯ ಸಂಗ್ರಹ ಆಗಿ ಇವ್ರ ಮೇಲೆ ಅನುಮಾನ ಬಂದ್ರೆ ಮಾತ್ರ ಕರೆಸ್ಕೊಳ್ಳೋದು. ಮತ್ತೊಂದು ಕಡೆ ವಕೀಲ ರವಿಕುಮಾರ್ ಅವರು ಕೂಡ ಪ್ರಧಾನಿ ಕಚೇರಿಗೆ ತಲುಪಿಸಿದ್ದಾರೆ ಡಾಕ್ಯುಮೆಂಟ್ ಅನ್ನು. ಬಡಾವಣೆ ಮಾಡುವಾಗ ನಮಗೆ 58% ಸೈಟ್ಗಳು ಸಿಗಬೇಕಾಗಿತ್ತು. ಆದರೆ ನಮಗೆ ಸಿಕ್ಕಿದ್ದು 38%ನಷ್ಟು ಮಾತ್ರ ಸೈಟು. ಮತ್ತು ನಾನು ಕಟ್ಟಿರುವಂತಹ 3,000 ರೂಪಾಯಿ ಸಾಂಕೇತಿಕವಾಗಿ ಅಂದರೆ ನಾಮಿನಲ್ ಫೀಸು. ಇದರಲ್ಲಿ ಯಾವುದೇ ಅಕ್ರಮ ಆಗಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಾನು ಆಗಲೇ ಹೇಳಿದಾಗೆ ಅನುಮಾನ ಮತ್ತು ಪ್ರಶ್ನೆ ತುಂಬ ಇದೆ. ಇದರಲ್ಲಿ ಡೀಟೇಲ್ಸ್ ಕೊಡ್ತಾರೆ KP ನಾಗರಾಜ್. ನೆನೆ ತನಕ ಹಗಲು ದರೋಡೆಗೆ ಇನ್ನೊಂದು ಹೆಸರೇ ಮೂಡ ಅಂತ ಹೇಳಲಾಗ್ತಾ ಇತ್ತು. ಈಗ ಬಿಲ್ಡರ್ ಕೊಟ್ಟಿರುವಂತಹ ಸ್ಪಷ್ಟನೆ ಏನು, ಕನ್ವಿನ್ಸಿಂಗ್ ಆಗಿದೆಯಾ? ತಮ್ಮ ಮೇಲೆ ಕೇಳಿ ಬಂದಿರುವಂತಹ ಆರೋಪ ಎಲ್ಲವನ್ನ ಅಡ್ರೆಸ್ ಮಾಡಿದ್ದಾರಾ ಈ ಸ್ಪಷ್ಟನೆಯಲ್ಲಿ? ಮಮತಾ, ಸ್ಪಷ್ಟವಾಗಿ ಕಾರ್ತಿಕ್ ಬಡಾವಣೆಯ ಬಿಲ್ಡರ್ ಮಂಜುನಾಥ್ ನಿನ್ನೆ ಸುದ್ದಿಗೆ ಸಂಬಂಧಪಟ್ಟಂತೆ ಈ ಸ್ಪಷ್ಟೀಕರಣವನ್ನ ಕೊಟ್ಟಿರುವಂತಹದ್ದು. ಓವರ್ ಆದಂತಹ ಇಡಿಯ ವಿಚಾರಣೆ ಇರ್ಬೋದು, ಮತ್ತೊಂದು ಇರ್ಬೋದು, ಅದು ಯಾವ್ದ್ರ ಬಗ್ಗೆ ಕೂಡ ಸ್ಪಷ್ಟೀಕರಣಗಳು ಇಲ್ಲ. ಅವರ ಪ್ರಕಾರವಾಗಿ 3,000 ಅನ್ನುವಂಥದ್ದು ಒಂದು ನಾಮಿನಲ್ ಆದಂತಹ ಫೀಸ್. ಯಾಕಂದ್ರೆ ಪ್ರಾಧಿಕಾರದಿಂದ ಪರಿಹಾರವಾಗಿ ನಾನು ಹಣವನ್ನ ಸೈಟ್ಗಳನ್ನ ಪಡೆಯುವಂತಹ ಸಂದರ್ಭದಲ್ಲಿ ಒಂದು ನಾಮಿನಲ್ ಆದಂತಹ ಒಂದು ಫೀಸ್ ಅದನ್ನ ಕಟ್ಟಿಸ್ಕೊಳ್ತಾರೆ. ಅದನ್ನಷ್ಟೇ ಕಟ್ಟಿರುವಂತದ್ದು, ಅದು ಸೈಟ್ ನ ವ್ಯಾಲ್ಯೂ ಅಲ್ಲ ಅನ್ನುವಂಥದ್ದು ಅವರ ಮೊದಲ ಕ್ಲಾರಿಫಿಕೇಶನ್. ಎರಡನೇ ಕ್ಲಾರಿಫಿಕೇಶನ್ ಅವ್ರು ಹೇಳ್ತಾ ಇರುವಂತದ್ದು, ತಾವು ನಿರ್ಮಾಣ ಮಾಡಿರುವಂತಹ ಕಾರ್ತಿಕ್ ಬಡಾವಣೆಯ ವಿಚಾರದಲ್ಲಿ ಒಳಚರಂಡಿಗೆ ದೊಡ್ಡ ಪ್ರಮಾಣದಲ್ಲಿ ಜಾಗವನ್ನ ಪ್ರಾಧಿಕಾರ ಬಳಸ್ಕೊಂಡಿದೆ. ಹಾಗಾಗಿ ಒಂದು ಬಡಾವಣೆಯ ಸಂದರ್ಭದಲ್ಲಿ ಒಂದು 50% ಸೈಟ್ಗಳು ಲಭ್ಯವಾಗಬೇಕಾಗಿತ್ತು. ಪ್ರಮಾಣದಲ್ಲಿ ಲಭ್ಯವಾಗದೆ ಕೇವಲ 38% ಮಾತ್ರ ಲಭ್ಯವಾಗಿತ್ತು. ಅದಕ್ಕೆ ಪರಿಹಾರ ರೂಪದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಈ ಒಂದು ಸೈಟ್ಗಳನ್ನ ನನಗೆ ರಿಜಿಸ್ಟರ್ ಅಂತ ಮಾಡಿಕೊಟ್ಟಿದೆ. ಆಗನ್ನ ಮಟ್ಟಕ್ಕೆ ಇದು 3,000 ರೂಪಾಯಿದು ಅಲ್ಲ ಅನ್ನುವಂಥದ್ದು ಅವರ ಸ್ಪಷ್ಟೀಕರಣ. ಒಂದು ಕ್ಲಿಯರ್ ಮಮತಾ, ಓವರ್ ಆಲ್ ಆಗಿ ಏನು ಅವರ ಮೇಲಿನ ಆರೋಪ ಅಥವಾ ಇಡಿಯ ತನಿಖೆ ವಿಚಾರ, ಇದರ ಬಗ್ಗೆ ಅವ್ರದ್ದು ಸ್ಪಷ್ಟೀಕರಣ ಅಲ್ಲ. ಇದು ಕೇವಲ ನಿನ್ನೆ ಸುದ್ದಿಗೆ ಸಂಬಂಧಪಟ್ಟಂತಹ ಸ್ಪಷ್ಟೀಕರಣ. ಅಂದ್ರೆ 3,000 ರೂಪಾಯಿ ನಾನು ಪರ್ಚೇಸ್ ಅನ್ನ ಮಾಡಿಲ್ಲ. 3,000 ರೂಪಾಯಿ ಅನ್ನುವಂಥದ್ದು ಒಂದು ಸಾಂಕೇತಿಕವಾದಂತಹ ಅಮೌಂಟ್ ಅನ್ನುವಂಥದ್ದು ಅವರ ಪತ್ರಿಕಾ ಹೇಳಿಕೆಯ ಸ್ಪಷ್ಟೀಕರಣ. ಮಮತಾ, ಓಕೆ, ಧನ್ಯವಾದ KP ನಾಗರಾಜ್ ತಮ್ಮ ಮಾಹಿತಿಗಾಗಿ.